ಹೀಗೆ ಎಲ್ಲ ಕಡೆ ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ಬಸ್, ಎಲೆಕ್ಟ್ರಿಕ್ ಕಾರ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ಭಾಳ ಒತ್ತಾಯವನ್ನು ಮಾಡ್ತಾಯಿದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ದೆಹಲಿ ಥರ ಆಗುತ್ತೆ. ಆದರೆ ಆರಂಭದಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ವಾಹನಗಳು ಸ್ವಲ್ಪ ಗಡಿಬಿಡಿಯಲ್ಲಿ ಬೆಂಕಿ ಹತ್ಕೊಳ್ಳೋದು ಕಾಮನ್. ನೀವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಇನ್ ಫ್ಯೂಚರಲ್ಲಿ ಅದು ಸರಿಯಾಗತ್ತೆ. ಈಗೇನಾಗಿದೆ, ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ, ಧಗಧಗನೆ ಹೊತ್ತಿ ಉರಿದ ಬೈಕ್ ಶೋರೂಮ್. ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯಲ್ಲಿ ಘಟನೆ. ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಶೋರೂಮ್ ಭಸ್ಮವಾಗಿದೆ. ಬೆಂಕಿ ಕೆನ್ನಾಲಿಗೆಗೆ ಸುಟ್ಟು ಕರಕಲಾದ ಎಲ್ಲ ಬೈಕ್ಗಳು. ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ರಾಜ್ಕುಮಾರ್ ರಸ್ತೆ ಅಂತಂದರೆ ನೀವು ಲುಲು ಮಾಲಿಂದ ಮೇಲಕ್ಕೆ ಹೋದಾಗ, ರೈಟ್ಗೆ ಹೋದಾಗ ಅದೇ ಫುಲ್ ರಾಜ್ಕುಮಾರ್ ರಸ್ತೆ, ರಾಜಾಜಿನಗರ್ ನಿಯರ್ ಬೈ ನೋಡಿ. ಬಟ್ ಇದು ಭಾಳ ಡೇಂಜರ್. ಯಾಕಂದರೆ ಜನನಿಬಿಡ ಪ್ರದೇಶ ಮತ್ತು ಅಕ್ಕಪಕ್ಕದಲ್ಲಿ ಅಂಗಡಿ ಇದೆ ನೋಡಿ. ಲಕ್ಕಿಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಕೂಡ ಇರ್ಬೋದು. ಇದ್ದರೆ ಭಾಳ ಡೇಂಜರ್ ನೋಡಿ. ಏನಾಗಿರೋದಲ್ಲಿ ವಿಪರೀತವಾದಂಥ ಬೆಂಕಿ. ರಾಜಾಜಿನಗರ ಏನಾಗಿರೋದಲ್ಲಿ ಏನಾಗಿದ್ದು? ಎಲೆಕ್ಟ್ರಿಕ್ ಇಲ್ಲ, ಎಲ್ಲ ಏನಾಗ್ಬಿಡುತ್ತೆ, ಎಲ್ಲ ಇದಾಗೋಯ್ತು. ಹೆಂಗಾಯ್ತು ಹಂಗೆ? ಎಷ್ಟು ಜನ ಮನೆ ಸತ್ತೋಗ್ಬಿಟ್ಟಿದ್ದಾರೆ ಒಳಗಡೆ, ಏನಾಗ್ಬಿಡ್ತಾರೆ ನೋಡಿ. ಇದು ರಾಜ್ಕುಮಾರ್ ರಸ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್. ಇದು ಎಲೆಕ್ಟ್ರಿಕ್ ಸ್ಕೂಟರ್ ಏನು ಪ್ರಾಬ್ಲಮ್ ಆಗಿದ್ದಲ್ಲ, ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ. ಆದರೆ ಇದರ ನಡುವೆ ಅಕ್ಕಪಕ್ಕದಲ್ಲಿ ತುಂಬ ಅಂಗಡಿಗಳಿದೆ. ಅಕ್ಕಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದ್ದಿದ್ರೆಲ್ಲ ಭಾಳ ಡೇಂಜರ್ ಆಗ್ತಾಯಿತ್ತು. ಬಟ್ ಈಗಲೂ ಕೂಡ ಘಟನೆಯಲ್ಲಿ ಸುಟ್ಟು ಓ ಮೈ ಗುಡ್ನೆಸ್, ಒಬ್ಬರು ಮಹಿಳೆ ಸುಟ್ಟು ಕರಕಲಾಗಿದ್ದಾರಂತೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಶೋರೂಮ್ ಒಳಗೆ ಒಬ್ಬ ಮಹಿಳೆ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ. ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದಗದಗನೆ ಹೊತ್ತಿ ಉರಿದ ಬೆಂಕಿ. ಅಲ್ಲಿ ಒಬ್ಬರು ಮಹಿಳೆ ಇದ್ದಾರೆ ಅಂತೇಳಿ ಇದು ಭಾಳ ದುಃಖದ ವಿಚಾರ. ಯಾಕಂದರೆ ಅಂಗಡಿ ಒಂದು ವೇಳೆ ಬೆಂಕಿಗೆ ಆಹುತಿ ಆದರೂ ಕೂಡ ನಿಮಗೆ ಇನ್ಶೂರೆನ್ಸ್ ಇರುತ್ತೆ, ಅಥವಾ ಗಾಡಿಗಳು ಬೆಂಕಿಗೆ ಆಹುತಿ ಆದರೂ ಕೂಡ ಇನ್ಶೂರೆನ್ಸ್ ಇರುತ್ತೆ. ನೋಡಿ ಯಾವ ಥರ ಕೆನ್ನಾಲಿಗೆ ಚಾಚಿಕೊಂಡಿದೆ. ಪಾಪ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಂಡಿದೆ. ಒಬ್ಬರು ಮಹಿಳೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಾಗದೇ ಇರಲಿ ಅಂತ ಆಶಿಸೋಣ. ಯಾಕಂದರೆ ಓಕೆ, ಬೆಂಕಿ ಹತ್ಕೊಳ್ತು, ಆಘಾತಕಾರಿ ಆಘಾತಗಳು ಉಂಟಾಗುತ್ತೆ. ಆದರೆ ಅಟ್ಲೀಸ್ಟ್ ಒಂದು ದೊಡ್ಡ ಮಟ್ಟದಲ್ಲಿ ಇನ್ಶೂರೆನ್ಸ್ ಇರುತ್ತೆ. ಯಾವುದೇ ಅಂಗಡಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಏನು ಆಗೋದಿಲ್ಲ. ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ವಾಪಸ್ ಹಣ ಸಿಗತ್ತೆ. ಸ್ಕೂಟ್ರಿಗಿರ್ಬೋದು, ಎಲ್ಲ ಇರ್ಬೋದು, ಕಂಪನಿ ಅಲ್ವಾ. ಆದರೆ ಇಲ್ಲೊಬ್ಬರು ಮಹಿಳೆ ಇದ್ದಾರೆ ಅಂತ ಹೇಳಿದಾಗ ಪಾಪ ಅಲ್ಲಿಯ ಸ್ಟಾಫ್ ಏನೋ ಗೊತ್ತಿಲ್ಲ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮಹಿಳೆಯವರ ಡೆತ್ತಾಗಿದೆ. ಮಹಿಳೆ ಆಫೀಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂಥ ಮಹಿಳೆ ಅಂತ ಕೇಳಿ ಬರ್ತಾ ಇದೆ ನೋಡಿ. ಅಂದರೆ ಪಾಪ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಅನಿಸುತ್ತೆ. 20 ವರ್ಷದ ಪ್ರಿಯ ಬೆಂಕಿಗೆ ಆಹುತಿಯಾಗಿದ್ದಾರೆ. ಘಟನೆಯಲ್ಲಿ ಸುಟ್ಟು ಕರಕಲಾದವರು ಮಹಿಳೆ ಅಂತಂದರೆ ಪ್ರಿಯಾ. ಶೋರೂಮ್ ಒಳಗೆ ಸಿಲುಕಿದ್ದ ಒಬ್ಬ ಮಹಿಳೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಎಲೆಕ್ಟ್ರಿಕ್ ಸ್ಕೂಟರ್ ಮಳಿಗೆ. ಪ್ರಿಯಾ ಅನ್ನುವಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ ತೀರ್ಕೊಂಡಿದ್ದಾರೆ. ಬನ್ನಿ, ಧ್ರುವ ನನ್ನ ಕಲೆಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಧ್ರುವ, ಈಗ ಕಂಪ್ಲೀಟ್ ಓಕೆ, ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಅಂಗಡಿಗಳಿದೆ. ಎಷ್ಟೊತ್ತಿಗಾಯಿತು? ಅಗ್ನಿಶಾಮಕ ದಳ ಬರೋಷ್ಟರಲ್ಲಿ ಎಲ್ಲ ಸುಟ್ಟು ಕರಕಲಾಗಿತ್ತ. ಒಬ್ಬರು ಮಹಿಳೆ ಕೂಡ ಸಿಕ್ಕಾಕೊಂಡಿದ್ದಾರೆ ಅನ್ನೋಂಥದ್ದು. ಯಾಕೆ ಉಳಿದವರೆಲ್ಲ ತಪ್ಪಿಸ್ಕೊಂಡ್ರು, ಅವರಿಗೆ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಸಿಗಲಿಲ್ವಾ? ಯಾರಾದರೂ ಒಳಗಿಂದ ಬಂದವರು ಪ್ರತ್ಯಕ್ಷದರ್ಶಿಗಳೇನಾದರೂ ಹೇಳಿದ್ರಾ? ಜೆ.ಪಿ. ಸರ್, ಇದು ಸುಮಾರು ಅರ್ಧ ಗಂಟೆಗೆ ಹಿಂದೆ ಈ ಬೆಂಕಿ ಕಾಣಿಸ್ಕೊಂಡಿದೆ. ಯಾವಾಗ ಬೆಂಕಿ ಜಾಸ್ತಿ ಆಯ್ತೋ ಎಲ್ಲ ಅಲ್ಲಿ ಶೋರೂಮಲ್ಲಿ ಇರೋರೆಲ್ಲ
ಸಡನ್ ಆಗಿ ಹೊರಗೆ ಬಂದಿದ್ದಾರೆ. ಆದ್ರೆ ಈ ಪ್ರಿಯಾ ಎನ್ನುವಂತ ಯುವತಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಗೆ ಆ ಬೆಂಕಿ ಜಾಸ್ತಿ ಆಗ್ತಾ ಇದ್ದಾಗೆ ಹೊರ ಬರ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಬೆಂಕಿಯ ಕೆನ್ನಾಲಿಗೆ ಸಿಲುಕಿ ಆಕೆ ಆ ಬೆಂಕಿಗೆ ಆಹುತಿಯಾಗಿದ್ದಾರೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ. ಸದ್ಯ ಈಗ ಅಗ್ನಿಶಾಮಕ ಸಿಬ್ಬಂದಿ ಅವರು ಅಲ್ಲೇ ಸ್ಥಳದಲ್ಲಿದ್ದಾರೆ. ಈ ಪ್ರಿಯಾ ಏನಿದೆ ಆ ಯುವತಿಯನ್ನ ಸದ್ಯ ಯುವತಿಯ ಮೃತದೇಹವನ್ನ ಹೊರತಂದು ಈಗ ಆಂಬುಲೆನ್ಸ್ಗೆ ಕೂಡ ಹಾಕಿದ್ದಾರೆ. ಸದ್ಯ ಈಗ ಬೆಂಕಿಯನ್ನ ನಿಯಂತ್ರಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 2-3 ಅಗ್ನಿಶಾಮಕ ವಾಹನಗಳೇನಿದಾವೆ ಅವು ಕೂಡ ಈಗ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಸುಮಾರು 5:30 ಸುಮಾರಿಗೆ ಈ ಘಟನೆ ಸಂಭವಿಸಿದ್ದು. ತಕ್ಷಣಕ್ಕೆ ಅಲ್ಲಿರೋ ಸಿಬ್ಬಂದಿಗಳು ಅದು ಹೇಗೋ ಹೊರಗೆ ಬಂದ್ರು. ಆದ್ರೆ ಈ ಯುವತಿ ಹೊರಬರುವೊಳಗೆ ಬೆಂಕಿ ಜಾಸ್ತಿಯಾಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಆದ್ರೆ ಆಕೆ ಎಲ್ಲಿಯವಳು ಅನ್ನುವಂತ ಮಾಹಿತಿ ಸದ್ಯ ಇನ್ನು ಲಭ್ಯವಾಗಿಲ್ಲ. ಅದನ್ನ ಕಲೆಕ್ಟ್ ಮಾಡ್ಬೇಕು ಸರ್. ಈಗ ಸುತ್ತಮುತ್ತ ಹೇಗಿದೆ? ಪೆಟ್ರೋಲ್ ಬಂಕು ಅಥವಾ ಬೇರೆ ಬೆಂಕಿ ಬೇಗ ತಗುಲಿಕೊಳ್ಳುವಂಥ ಅಂಗಡಿಗಳಿದೆಯಾ? ನೀವು ನೋಡಿದ್ರಾ ಅಲ್ಲಿ ಆ ಸುತ್ತಮುತ್ತ ಅಂಗಡಿಗಳನ್ನೆಲ್ಲ ನೋಡಿದಾಗ ಹೆಂಗನಿಸ್ತು? ಸದ್ಯ ಈಗ ಆ ಶೋರೂಮ್ ಏನಿದೆ ಆ ಒಂದು ಬಿಲ್ಡಿಂಗ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಸುತ್ತಮುತ್ತ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಬಂದು ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆ ಶೋರೂಮ್ ಮೇಲ್ಗಡೆ ಇರುವಂತಹ ಕೆಲವೊಂದಿಷ್ಟು ಅಂಗಡಿಗಳಿಗೆ ಕೂಡ ಈ ಬೆಂಕಿ ತಗಲಿರುವಂತಹ ಕಾರಣ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗಲಿದೆ. ಅಂದ್ರೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಅದು ಏನು ಮೊದಲಿಗೆ ಹೊತ್ತು ಉರಿಯುತ್ತೆ. ಅದಾದ ನಂತರ ಈ ತರಹ ಸಂಪೂರ್ಣ ಘಟನೆ ಆಗಿರುವಂತದ್ದು. ಸದ್ಯ ಅಕ್ಕಪಕ್ಕದ ಅಂಗಡಿಗಳು ಸುರಕ್ಷಿತ ಆಗಿದ್ದಾವೆ ಅನ್ನುವಂತ ಮಾಹಿತಿ ಇದೆ ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ ಧ್ರುವ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.